ಅಲ್ಲಿಂದ ಕರೆಕ್ಟ್ 11:10ಗೆ ಹೊರಟಿದ್ದ. ಟಾರ್ಗೆಟ್ 5:30 ಆಗಿತ್ತು. ರೆಸ್ಪಾನ್ಸಿಬಲ್ ಒಳ್ಳೆ ರೀತಿಯಲ್ಲಿ ರೆಸ್ಪಾನ್ಸ್ ಕೊಟ್ಟರು. ಸಾರ್ವಜನಿಕರು ಹಾಗೂ ಪೊಲೀಸ್ ಅವರಿಂದ ಸಪೋರ್ಟ್ ಸಿಕ್ಕಿದೆ. ಆಮೇಲೆ ಎಲ್ಲ ಆಂಬ್ಯುಲೆನ್ಸ್ ಸರ್ವಿಸಿಂದು ನಮಗೆ ಸಪೋರ್ಟ್ ಸಿಕ್ಕಿದೆ. ಆಮೇಲೆ ನಮ್ಮ ಚಿಕ್ಕಮಂಗ್ಳೂರಿಂದ ಜೀಶನ್ ಆಲ್ ಇಂಡಿಯಾ ಮುಸ್ಲಿಮ್ಸ್ ಡೆವಲಪ್ಮೆಂಟ್ ಕಮಿಟಿಯ ಫಾರ್ಮ್ ಆಂಬ್ಯುಲೆನ್ಸು ಕೂಡ ನಮಗೆ ಎಸ್ಕೋರ್ಟ್ ಆಗಿ ಬಂದಿದೆ. ಅದೇ ರೀತಿ ನಮ್ಮ ಬೆಂಗಳೂರು KMTCಯ ಎಲ್ಲ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಮೀಡಿಯಾ ವಿಂಗು ನಮ್ಮ ಸಲೀಂ ಟರ್ಲಿ ಅವರು ನಮ್ಮ ಗಾಡಿಯಲ್ಲಿ ಇದ್ದರು. ಅದೇ ರೀತಿ ನಮಗೆ ಪುತ್ತೂರಿಂದ ಹೊರಡುವಾಗಿಂದ ನಮಗೆ ಸಾರ್ವಜನಿಕರು ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಮಾಡಿದ್ದಾರೆ. ಆವತ್ತಿನ ಕೇಸಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ನೆಲಮಂಗಲದಿಂದ ಬೆಂಗಳೂರಿಗೆ ಝೀರೋ ಟ್ರಾಫಿಕ್ ಪೊಲೀಸ್ ಅವರು ಕೊಟ್ಟಿರಲಿಲ್ಲ. ಈ ಒಂದು ನಮ್ಮ ಮಿಷನಲ್ಲಿ ನಮಗೆ ಒಳ್ಳೆ ರೀತಿಯಲ್ಲಿ ಸಹಕಾರ ಮಾಡಿದ್ದಾರೆ. ನೆಲಮಂಗಲದಿಂದ ಈ ವೈದ್ಯ ಹಾಸ್ಪಿಟ್ಲ್ವರೆಗೂ ನಮಗೆ ಝೀರೋ ಟ್ರಾಫಿಕ್ ಮಾಡಿ ಎಸ್ಕೋರ್ಟ್ ಕೂಡ ಪೊಲೀಸ್ ಅವರು ಕೊಟ್ಟಿದ್ದಾರೆ. ಆ ರೀತಿಯಿಂದ ನಮಗೆ 4.25 ಗಂಟೆಯಲ್ಲಿ ಇಲ್ಲಿಗೆ ರೀಚ್ ಆಗಲಿಕ್ಕೆ ಆಯಿತು. ಅದೇ ರೀತಿಯಲ್ಲಿ ಸೇಫಾಗಿ ಈ ಪೇಷಂಟು ಕೂಡ ಇಲ್ಲಿಗೆ ಶಿಫ್ಟ್ ಮಾಡಿದ್ದೇವೆ. ಅದೆಲ್ಲ ನಿಮ್ಮ ಸಹಕಾರದಿಂದ. ಅಲ್ಲಿ ಕೂಡ ನಮಗೆ ಬ್ಯುಸಿಯಾಗಿ ಸಾರ್ವಜನಿಕರು ಸಪೋರ್ಟ್ ಮಾಡಿದರು. ಪೊಲೀಸ್ ಅವರು ನಮ್ಮ ಹೈವೇ ಪೆಟ್ರೋಲಿಂದ ಅವ್ರದ್ದು ಸಪೋರ್ಟ್ ಇತ್ತು. ಅದರಿಂದ ನಮಗೆ ಎಲ್ಲಿಯೂ ಟ್ರಾಫಿಕ್ ಸಿಗಲಿಲ್ಲ. ಮೊದಲೇ ನಾವು ನಿನ್ನೆ ನೈಟೇ ಫುಲ್ಲು ಇದು ವಾಟ್ಸಪ್ ಮುಖಾಂತರ ನಮ್ಮ ಬೆಂಗಳೂರು KMTCಯ ಒಂದು ಮೀಡಿಯಾ ವಿಂಗಿಂದ ನಾವು ಫುಲ್ ವಾಟ್ಸಪ್ ಮುಖಾಂತರ ನಾವು ನಿನ್ನೆ ನೈಟೇ ರೆಡಿ ಮಾಡಿದ್ದೇವೆ ಯಾವ ರೂಟಲ್ಲಿ ಗಾಡಿ ಬರುತ್ತೆ ಅಂತ. ಅದಕ್ಕೆ ಇವತ್ತು ಸ್ವಲ್ಪ ನಮಗೆ ಬ್ಯುಸಿಯಾಗಿ ಆಯಿತು. ಇಲ್ಲ ಅಡೆತಡೆ ಎಲ್ಲೂ ಆಗಿಲ್ಲ. ನಮಗೆ ಅವತ್ತು ಹೋದ ಒಂದು ಎಕ್ಸ್ಪೀರಿಯೆನ್ಸ್ ಕೂಡ ಇತ್ತು. ಈ ಸಲ ರೂಟ್ ಸ್ವಲ್ಪ ನಾವು ಚೇಂಜ್ ಮಾಡಿದ್ದೇವೆ. ಯಾಕಂದರೆ ಸಕಲೇಶ್ಪುರ ರೂಟು ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಹೇಳಿ ನಾವು ಲಾಂಗಿಂದಾಗಿ ಒಂದು ನಮಗೆ 30 ಕಿಲೋಮೀಟರ್ಸ್ ಲಾಂಗು. ಆದರೂ ಕೂಡ ನಾವು ಈ ಸಲ ಚಾರ್ಮಾಡಿ ಘಾಟಿ ಮೇಲೆ ಬಂದಿರೋದು. ಆದರೂ ಕೂಡ ನಾವು ಅವತ್ತು 4 ಗಂಟೆ 20 ನಿಮಿಷಕ್ಕೆ ಬಂದಿರೋದು. ಈ ಸಲ 4 ಗಂಟೆ 15 ನಿಮಿಷಕ್ಕೆ ಇಲ್ಲಿಗೆ ರೀಚ್ ಆಗಲಿಕ್ಕೆ ಸಾಧ್ಯವಾಯಿತು. ಈ ಸಾಧನೆ ಬಗ್ಗೆ ಅಂದರೆ ನನ್ನ ಡ್ಯೂಟಿ ನನಗೆ ನಾನು ಕ್ಯಾಲ್ಕೇಟ್ಗೆ ಹೋಗಿದ್ದೆ ನಿನ್ನೆ ಒಂದು ಮಗುವನ್ನು ಕರ್ಕೊಂಡು. ಅದು ಒಂದು ಹಾರ್ಟ್ ಸರ್ಜರಿ ಆಗಿತ್ತು ಕ್ಯಾಲ್ಕೇಟ್ ಮಿಮ್ಸ್ ಹಾಸ್ಪಿಟ್ಲಿಗೆ. ಅಲ್ಲಿಂದ ರಿಟರ್ನ್ ಬರುವಾಗ ನಮ್ಮ ಅರ್ಷಾದ್ ಕೊಪ್ಪ ಅವರು ನನಗೆ ಫೋನ್ ಮಾಡ್ತಾರೆ, ಇಂಥ ಒಂದು ಕೇಸ್ ಇದೆ, ನೀವು ಅರ್ಜೆಂಟಾಗಿ ಮಂಗಳೂರಿಗೆ ಬರಬೇಕಂತ. ಆವಾಗ ನಾನು ಮೈಸೂರಲ್ಲಿದ್ದೆ. ಅಲ್ಲಿಂದ ನಿದ್ದೆ ಕೂಡ ಮಾಡಲಿಲ್ಲ. ಅಲ್ಲಿಂದ ಡೈರೆಕ್ಟಾಗಿ ನಾನು ಮಂಗಳೂರಿಗೆ ಹೋಗಿರೋದು. ಅಲ್ಲಿಂದ ತಿರ್ಗಿ ಇವತ್ತು 11 ಹೊರಟಿರೋದು. ಪೊಲೀಸ್ ಅವರು ಒಳ್ಳೆ ಸಹಕಾರವನ್ನು ಕೊಟ್ಟಿದ್ದಾರೆ ನಮಗೆ. ಇಷ್ಟು ನಮಗೆ ಇಲ್ಲಿಗೆ ಬೇಗ ರೀಚ್ ಆಗಲಿಕ್ಕೆ ಪೊಲೀಸ್ ಅವರೇ ಕಾರಣ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ.